ಹಾಯ್ ಹಲೋ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ರೂಪಾಣಾತ್ಮಕ ಮೌಲ್ಯಮಾಪನ 2 FA2 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ. ಸಮಯ 45 ನಿಮಿಷ, ಅಂಕಗಳು 20. ಫಸ್ಟ್ ಮೇನ್, ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಹೀಗೆನ್ನುವರು. ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ. ಉತ್ತರ ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಎಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಸಪ್ತಮಿ ವಿಭಕ್ತಿ ಕಾರಕಾರ್ಥ. ಇವುಗಳಲ್ಲಿ ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಆಪ್ಷನ್ ಎ ಸಂಪ್ರದಾನ, ಆಪ್ಷನ್ ಬಿ ಅಪಾದಾನ, ಆಪ್ಷನ್ ಸಿ ಸಂಬಂಧ, ಆಪ್ಷನ್ ಡಿ ಅಧಿಕರಣ. ಉತ್ತರ ಸಪ್ತಮಿ ವಿಭಕ್ತಿ ಕಾರಕಾರ್ಥ ಒಂದು ಅಧಿಕರಣ. ಉತ್ತರ ಅಧಿಕರಣ. ಸರಿಯಾದ ಉತ್ತರ ಅಧಿಕರಣ. ಮೂರನೇ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪದ ಡ್ಯಾಶ್. ವರ್ತಮಾನ ಕಾಲ ಸೂಚಕ ಪದ ಡ್ಯಾಶ್. ಆಪ್ಷನ್ ಎ ದ, ಆಪ್ಷನ್ ಬಿ ಉತ್ತ, ಆಪ್ಷನ್ ಸಿ ವ, ಆಪ್ಷನ್ ಡಿ ಮ. ವರ್ತಮಾನ ಕಾಲ ಸೂಚಕ ಪದ ಡ್ಯಾಶ್. ಉತ್ತರ ಆಪ್ಷನ್ ಬಿ ಉತ್ತ. ವರ್ತಮಾನ ಕಾಲ ಸೂಚಕ ಪದ ಆಪ್ಷನ್ ಬಿ ಉತ್ತ. ಉತ್ತ ಬಂದು ವರ್ತಮಾನ ಕಾಲ ಸೂಚಕ ಪದ. ನೆಕ್ಸ್ಟ್ ಮೇ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆ, ತಲಾ ಒಂದು ಪ್ರಶ್ನೆಗೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು? ಪ್ರಶ್ನೆ 2, ಅಶೋಕ್ ಪೈ ಅವರ ವೃತ್ತಿ ಯಾವುದು? ಎರಡನೇ ಪ್ರಶ್ನೆ, ಅಶೋಕ್ ಪೈ ಅವರ ವೃತ್ತಿ ಯಾವುದು? ನೆಕ್ಸ್ಟ್ ಮೂರನೇ ಮೇನ್, 3-4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆ 2 ಅಂಕ, ಟೋಟಲ್ 4 ಅಂಕ. ಮೊದಲನೇ ಪ್ರಶ್ನೆ, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಎರಡನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಎರಡನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ನೆಕ್ಸ್ಟ್ ಮೇ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1 ಪ್ರಶ್ನೆ 3 ಅಂಕ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆಂ. ಮೊದಲನೇ ಪ್ರಶ್ನೆ, ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆಂ. ನೆಕ್ಸ್ಟ್ ಮೇ, ಕೆಳಗೆ ನೀಡಿರುವ ಕೃತಿಕಾರರ ಪರಿಚಯ ಬರೆಯಿರಿ. 1 ಪ್ರಶ್ನೆ 2 ಅಂಕ. ಕೆಳಗೆ ನೀಡಿರುವ ಕೃತಿಕಾರರ ಪರಿಚಯ ಬರೆಯಿರಿ. ಲೇಖಕರ ಹೆಸರು ದೇವನೂರು ಮಹಾದೇವ. ದೇವನೂರು ಮಹಾದೇವ. ನೆಕ್ಸ್ಟ್ ಮೇ, ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ.
ಒಂದು ಪ್ರಶ್ನೆ 3 ಅಂಕ. ಲಘು ಗುರು ಹಾಕಬೇಕು, ಭಾಗ ಮಾಡಬೇಕು, ಛಂದಸ್ಸಿನ ಹೆಸರನ್ನು ಬರೀಬೇಕು. ಏನು ಏಳೈ ಕರ್ಣ ಚಿತ್ತಗ್ಲಾನಿ, ಯಾವುದು ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ನೆಕ್ಸ್ಟ್ ಕೊಟ್ಟಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ. ಒಂದು ಪ್ರಶ್ನೆ 3 ಅಂಕ. ಕೊಟ್ಟಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ. ಪ್ರಶ್ನೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು.